ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಶ್ರೀ 24 ನ್ಯೂಸ್. ಹನ್ನೊಂದು ಗಂಟೆಯಾದರೂ ಕಚೇರಿಗೆ ಬಾರದ ಸಂತಪುರ ಮೀನುಗಾರಿಕೆ ಇಲಾಖೆಯ ಅಧಿಕಾರಿ ಸಿಬ್ಬಂದಿಗಳು. ಅಧಿಕಾರಿ ಮತ್ತು ಸಿಬ್ಬಂದಿಗಳ ಅಮಾನತಿಗೆ ಸಾರ್ವಜನಿಕರ ಆಗ್ರಹ. ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಸಂತಪುರ ಗ್ರಾಮದಲ್ಲಿರುವ ಮೀನುಗಾರಿಕೆ ಇಲಾಖೆಯ ಕಚೇರಿಯಲ್ಲಿ 3 ಅಥವಾ 4 ಜನ ಕೆಲಸಗಾರರು ಅಧಿಕಾರಿಗಳಾಗಿದ್ದರು. 11 ಗಂಟೆಯಾದರೂ ಕಚೇರಿಯಲ್ಲಿನ ಕುರ್ಚಿ ಖಾಲಿ. ಒಂದು ದಿನವೂ ಸರಿಯಾದ ಸಮಯಕ್ಕೆ ಕಚೇರಿಗೆ ಬಾರದ ಅಧಿಕಾರಿ ಮತ್ತು ಸಿಬ್ಬಂದಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾಧ್ಯಮಗಳ ಮುಂದೆ ಮಾತನಾಡಿದ ಸಾರ್ವಜನಿಕರು, ಇಲಾಖೆಗೆ ದಿನನಿತ್ಯ ರೈತರು ಸಾರ್ವಜನಿಕರು ಬರ್ತಾರೆ, ಆದರೆ ಕಚೇರಿಯಲ್ಲಿ ಯಾರೊಬ್ಬರಾದರೂ ಇಲ್ಲದೆ ಖಾಲಿ ಕುರ್ಚಿಗಳು ರೈತರಿಗೆ ಉತ್ತರ ನೀಡುವಂತಾಗಿದೆ. ಲಕ್ಷ ಸಂಬಳ ಪಡೆಯುವ ಅಧಿಕಾರಿಗಳು ರೈತರ ಸಮಸ್ಯೆಗಳು ಆಲಿಸದೆ ನಿರ್ಲಕ್ಷ್ಯ ತೋರಿಸುತ್ತಿದ್ದಾರೆ. ಇನ್ನು ಮುಂದಾದರೂ ಮೇಲಾಧಿಕಾರಿಗಳು ಭೇಟಿ ನೀಡಿ ಕಚೇರಿಗೆ ಬಾರದ ಅಧಿಕಾರಿಗಳ ಹಾಗೂ ಸಿಬ್ಬಂದಿಗಳ ಮೇಲೆ ಕ್ರಮ ಕೈಗೊಳ್ಳುತ್ತಾರೆ ಅನ್ನೋದೇ ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ವರದಿ ಪ್ರಭುಲಿಂಗ ಮಠಪತಿ, ಶ್ರೀ 24 ನ್ಯೂಸ್ ಕನ್ನಡ, ಔರಾದ್. ಅವ್ರು ಬಂದ್ರೆ ಅವ್ರು ಸಡಗಾರ ಕೊಂಡ್ರೆ, ನೀವು ಬಂದ್ರೆ ಸಡಗಾರ ಕೊಂಡ್ರಿ. ನಿಮ್ಮ 15 ದಿನ ಆಯ್ತು ಬಂದಿಲ್ಲ ಅವರು. ಎಲ್ಲರೂ ನಿಮ್ಮ ಅಧಿಕಾರಿಗಳು ಭೇಟಿಯಾಗ್ಯಾರ. ಅಲ್ಲಿ ಆಫೀಸ್ ಬಂದರು ರೆಸ್ಪಾನ್ಸ್ ಮಾಡೋರಿಲ್ಲ, ಒಳಗ ಅಧಿಕಾರಿಗಳು ಇಲ್ಲ. ಅವರಿಗೆ ಇಲಾಖೆ ಸಂತೂರು ಈಗ ಕಂಟಿನ್ಯೂ ಹೋದ ವೀಕಲ್ಲಿ 3 ಸಲ ಬಂದಿರ್ತೀನಿ. 3ಗೆ 12 ಟೈಮ್ ಆಗ್ಲತ್ತದ. ಈ ಆಫೀಸ್ಗೆ ಯಾರನ್ನೂ ಇಲ್ಲಿ ನೋಡೋರು ಭೀ ಇಲ್ಲ, ಬಂದು ಕೀಲಿ ತೆಗಿಲತ್ತ ನಡೆದಾರ. ಅವ್ರು ಯಾರು ಕೀಲಿ ತೆಗಿಲತ್ತ ಅವ್ರಿಗೆ ಗೊತ್ತು. ಮತ್ತು ಬರ್ತಾರೆ ಎಡಿನೂ ಇಲ್ಲಿಗೆ ಲೋಕಲ್ದವ್ರಿಗೆ ಕೇಳಿನಿ, 2 ದಿನಕ್ಕೆ ಒಂದ್ಸಲ ಭೀ ಹೊಂಟಿಲ್ಲ ಅಂತ ಅವ್ರು ಹಾಜರಾತಿ ನೋಡ್ಬೇಕಾಗ್ತದ. ಈಗ ಹಾಜರಾತಿ ನೋಡಮು. ಮತ್ತು ಈ ಆಫೀಸ್ಗೆ ಯಾರನ್ನೂ ಇಲ್ಲಿ ನೋಡೋರಲ್ಲ ಹೇಳಲ್ಲ. ಅವ್ರು ಬರ್ಲತ್ತಾರ, ಪಗಾರ ಎಸ್ಕೊಳತ್ತಾರ. ಪೂರ ಇಲ್ಲಿಗಲ್ ಕೆಲಸ ನಡೆದು ಇಲ್ಲಿ. ಈಗ ಹೌಸಿಂಗ್ ಕೆಲಸ ಏನು ಕೇಳಿದ್ರು ಹೇಳತ್ತಿಲ್ಲ ಅವರು. ಈಗ ಅದಕ್ಕೆ ನಾವು ಬಂದೀವಿ. ಬಟ್ ಇನ್ನು ಇಲ್ಲಿ ಯಾರು ನಮಗೆ ಕೇಳೋಗೂ ದಿಕ್ಕಿಲ್ಲ, ಇಲ್ಲಿ ಹೇಳೋಗೂ ದಿಕ್ಕಿಲ್ಲ. ಇಲ್ಲಿ ಸುಮಾರು ಎಷ್ಟು ದಿನ ಇರೋದು ಓಡಾಡ್ಲತ್ತೀರಿ ಕಚೇರಿಗೆ? ನಾನು ಈ ಕಚೇರಿಗೆ 8 ದಿವಸ ಆಯ್ತು ಹೊಂಟೀನಿ. ಈ ಟೈಮಿಗೆ ಬರ್ತೀನಿ. ಈ ಟೈಮಿಗೆ ಯಾರೂ ಇರೋದಿಲ್ಲ. ಈಗನೂ ಯಾರೂ ಇಲ್ಲ. ಈಗನೂ ನೋಡಿ ಒಳಗೆ. ಈಗ ಟೈಮ್ ಎಷ್ಟಾಗಿದೆ? ಈಗ ಟೈಮ್ 12 ಆಗ್ಲತ್ತದ. ಈಗನೂ ಒಳಗೆ ನೋಡಿ ಈಗ ಯಾರೂ ಇಲ್ಲ. ಇಲ್ಲಿ ಯಾರು ಬರೋರಿಲ್ಲ, ಹೋಗೋರಿಲ್ಲ. ಅವರು ಎಡಿ ಅಲ್ಲೇ ಕುಂತು ಅಮೌಂಟ್ ಎಬ್ಸ್ತಾರೆ. ಇಲ್ಲಿ ಒಳಗೆ ಯಾರು ಕಾರ್ಯಕರ್ತಾರ ಅವ್ರು ಭೀ ಅಲ್ಲೇ ಎಬ್ಸ್ತಾರ. ಈ ಕಚೇರಿಯಲ್ಲಿ ಯಾರು ಸಿಬ್ಬಂದಿ ಇಲ್ಲ ಅಂತೇಳಿ ಮೇಲಧಿಕಾರಿಗಳು ಏನಾರ ತಿಳಿಸಿರಿ? ಮೇಲಾಧಿಕಾರಿ ಡೈಲಿ ಅವ್ರಿಗೆ ತಿಳಿಸ್ಬೇಡ್ದಂತೆ ನಾವು ಡೈಲಿ ಬಂದು ನೋಡತ್ತಿದ್ದೇವೆ. ಡೈಲಿ ಬಂದು ಚೆಕ್ ಮಾಡಿದ್ರೆ ಡೈಲಿ GPS ಬಿಟ್ಟು ತಗೊಂಡಿದ್ದೀವಿ. ನಂಬರ್ ಡೈಲಿ ಅವ ಸರ್. ಇಲ್ಲಿದ್ದಿನ ಅಧಿಕಾರಿಗಳು ಕೆಲಸ ಕರೆಕ್ಟ್ ಮಾಡ್ತಾ ಇಲ್ಲ. ಇಲ್ಲಿದ್ದಿನ ಅಧಿಕಾರಿ ಬಂದಿನವ್ರು ಹೊಸರು ಎಡಿ ಬಂದಾರ. ಅವರು ಕರೆಕ್ಟಾಗಿ 15 ದಿವ್ಸಕ್ಕೊಂದ್ಸರು ಬರ್ತಿಲ್ಲ. ಅವ್ರಿಗೆ ಏನು ಮಾಡ್ತಾರೋ ಕಾನೂನು ರೀತಿಯಾದ ಕ್ರಮ ತಗೋಬೇಕು. ಅವ್ರನ್ನ ಇಲ್ಲಿಂದ ಅಮಾನತ್ ಮಾಡಬೇಕು. ಇಲ್ಲ ಅಂದರೆ ಕಠೋರ ಸತ್ಯಾಗ್ರಹಣ ಕೊಡ್ತೇವೆ. ನಾವು ಆಫೀಸ್ ಮುಂದೆ ಇಲ್ಲೇ ಕೊಡ್ತೇವೆ. ಇಲ್ಲಾಂದ್ರೆ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಅಲ್ಲಿ ಸತ್ಯಾಗ್ರಹ ಮಾಡ್ತೇವೆ ನಾವು. ತಮ್ಮ ಹೆಸರು? ಸಾಗರ್ ತಂದೆ ಬಸಪ್ಪ ಕೊಳ್ಳೂರು. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.